ನಿನ್ನ ಮಾತೇ ವಿಚಿತ್ರ, ನಿನ್ನ ನಡೆದೇ ವಿಚಿತ್ರ. ಚಿತ್ತ ಎಂಬ ಆಕಾಶದಲ್ಲಿ, ಹೃದಯ ಎಂಬ ತೊಟ್ಟಿಲಲ್ಲಿ, ಸಂಭೋಗನೆಂಬ ಹಾಸಿಗೆ ಮೇಲೆ ಮಲಗಿಸಿ ನಾದವೆಂಬ ಜೋಗವನ್ನು ಆಡುವೆನು. ಪ್ರಿಯ, ನಿನಗ ಸುಮ್ಮನೆ ಎನ್ನ ಮಾತಿಗೆ ಒಡಂಬಟ್ಟು ಎನ್ನ ಪ್ರೀತಿಯನ್ನು ಸ್ವೀಕರಿಸು. ಪ್ರಿಯ, ಕರಗಿಸಬೇಡ ಎನ್ನ ಪ್ರೀತಿಯ. ಹೇ ಚಂಪಾರ್ಯ ಸಖಿ, ನಿನ್ನಂಥ ನೀಚ ಬುದ್ಧಿಯ ಆಗರದ ನಾಯಕಿ. ನಿನ್ನ ಮನದ ಕಾಮದಾಸೆಯಂತೆನಿಸು, ಎನ್ನ ಮೇಲಿರುವ ನಿನ್ನ ಅಜ್ಞಾನದ ಆಶಯ ಮರಳಿಸು. ಎಂದು ನಿನ್ನ ಮಾರಾನಾಟಕ್ಕೆ ಬಾ ಎಂಬ ಸತ್ಯ ನಡೆಯಿತು. ಇಂತಹ ಯಾವ ಸುದ್ದಿಯನ್ನು ನನ್ನ ಮುಂದೆ ಬಿತ್ತಿಸಿದೆ? ನಿನ್ನ ಕಾಲಿಗೆ ಬುದ್ಧಿ ಹೇಳು. ಸದ್ಗುರು ಸಂಪನ್ನನಾದ ಈ ಕುಮಾರನು ನಿನ್ನ ನಿತ್ಯ ಪ್ರೀತಿಗೆ ವಶವಾಗಲಾರನು. ಈ ನಿನ್ನ ಕೆಟ್ಟ ಬುದ್ಧಿಯನ್ನು ಬಿಟ್ಟು ಇಲ್ಲಿಂದ ಮನೆಯಾಗಿ ಹೊರಟುವ ಕಾಮ ಮರದೇವರ ಮೇಲೆ ಮಾಡಿದರೆ ಎಲ್ಲ ಕೂಡ ಮಣ್ಣು ಮೂರು ಒರೆಯಬೇಕಾದರೆ ಅದು ಪುಣ್ಯ ಮಾಡುವ ಪುರುಷನಿಗೆ ಮಾತ್ರ ಒಲಿಯೋದು. ನಾನೇನಿಂದ ಬಯಸಿ ಬಂದಿಲ್ಲವಲ್ಲ. ಈಗ ನೀನು ಪುಣ್ಯ ಮಾಡಿರುವೆ, ನಾನು ಬಂದಿರುವೆ. ನನ್ನ ಆಸೆಯನ್ನು ನೆರವೇರಿಸು ಭಾರ್ಗವ. ಭಾರ್ಗವ, ಭಾರ್ಗವನೇ, ನೋಡು, ನೋಡಿ ತಪಸ್ಸು ಮಾಡಲು ಬಂದಿರೋ ನನಗ ನಾನು ನಿನ್ನ ಮೇಲೆ ಪ್ರೀತಿ ಮಾಡಲು ಬಂದಿರುವೆನಲ್ಲ. ನಾನೇನು ಮಾಡಲು ಸ್ತ್ರೀಯೇ? ಭಾರ್ಗವ, ಸ್ತ್ರೀಯೇ ನನ್ನೊಂದಿಗೆ ಸುಖವನ್ನು ಪಟ್ಟನು. ಆತನಿಗಿಂತ ಹೆಚ್ಚಿನವನು ನೀನೇನು ಅಲ್ಲ. ನಾನು ಆತನಿಗಿಂತ ಹೆಚ್ಚಿನವನು ಸ್ತ್ರೀಯೇ. ಪ್ರಿಯ, ಸುಂದರ, ಎನ್ನ ಮಾತು ಕೇಳಿ ಎನ್ನ ಆಸೆಯನ್ನು ಈಡೇರಿಸು. ರಾಮ, ನಿರಾಕರಿಸಬೇಡ ಎನ್ನ ಪ್ರೇಮ. ಹೇ ಮೋಹಿನಿ, ನೀ ಹೇಳುವೆ ಮೋಹದಮ್ಮ ಜ್ಞಾನೇ. ದಟ್ಟವಾದ ಹಸಿರು ಬಣ್ಣದ ಸೀರೆಯ ಮುಟ್ಟು, ನೀಲಿ ಬಣ್ಣದ ಕುಪ್ಪಸವನ್ನು ತೊಟ್ಟು, ಕಣ್ಣಿಗೆ ಕಾಡಿಗೆಯನ್ನಿಟ್ಟು ಅಲ್ಲಿಗೆ ಆಗಿಸಿದ ಪಚ್ಚೆ ಬಟ್ಟು, ಸ್ತ್ರೀ ಧರ್ಮವನ್ನು ಬಿಟ್ಟು ಆಚಾರವನ್ನು ಸುಟ್ಟು ರತಿಕೆ ಗಮನ ಕೊಟ್ಟು ಇಂದ್ರನ ಒತ್ತಟ್ಟಿಗಿಟ್ಟು ನಿನ್ನ ದೇಹ ನನ್ನ ದೇಹಕ್ಕೆ ಸ್ಪರ್ಶ ಮಾಡೆಂದು ಕೇಳುವುದು ನಿನ್ನದು ದಾವಪಟ್ಟು. ಅದು ಶ್ರೀ ಧರ್ಮದ ಗುಟ್ಟು. ಎಲೆ ಹದ್ದು ಮೀರಿದ ಕೆಟ್ಟನಾಗೆ ಸರ್ವರಿಗೂ ನೀತಿ ಬೋಧ ವೇದ ಅಧ್ಯಾಪ ಸಿದ್ಧಾಂತ ಬೋಧಿಸಬೇಕು ದೇವಲೋಕದ ಅಪ್ಸರ ನೋಡಿ. ಈ ರೀತಿ ಕೇಳುವ ಸುಮ್ಮನೆ ಕಾಲ ವ್ಯರ್ಥವನ್ನು ಮಾಡಬೇಡ. ನೀನು ಇಲ್ಲಿ ಸುಮ್ಮನೆ ಕಾಲ ವ್ಯರ್ಥ ಮಾಡಬೇಡ. ನಿನ್ನಿಂದ ಪರಕ್ಕೆ ಬರಲ್ಲ.
ನೋಡು, ನೋಡುವುದಿಲ್ಲ ರೇಣುಕ, ಮನಸ್ಸು ಮಾಡು. ಮಾಡುವುದಿಲ್ಲ ಸ್ತ್ರೀಯರೇ. ಹೆಣ್ಣಿಗೆ ಎಂತೆಂತವರು ಕರಗಿ ಹೋಗಿರುವರೋ ಆದರೆ ಈ ಭಾರತವರಾಮ ಅಂತವನಲ್ಲ ಸ್ತ್ರೀಯರೇ. ಅದರಲ್ಲಿ ನೀನೇನು ದೇವಾನು ದೇವತೆಗಳು ತಮ್ಮ ಕಾರ್ಯವನ್ನು ಮಾಡಿರುವ ಸ್ತ್ರೀಯರೇ. ದೇವಾನು ದೈವತಿಗಳಿಗೆ ಬಿಟ್ಟಿಲ್ಲವೆಂದರೆ ನಿನ್ನಂತವನಿಗೇನು? ಒಬ್ಬೊಬ್ಬರ ಇತಿಹಾಸ ನೋಡಿದರೆ ತಿಳಿಯುವುದಿಲ್ಲ ಸ್ತ್ರೀಯರೇ. ಹಾಗಾದ್ರೆ ನಿನಗೆ ತಿಳಿಯುವುದಿಲ್ಲವೇ? ನಾನು ಅಜನ್ಮ ಬ್ರಹ್ಮಚಾರಿ, ಎನ್ನ ತಾಯಿಯ ಮಾತಿಗೆ ತಕ್ಕಂತೆ ತಪಸ್ಸು ಮಾಡಲು ಬಂದಿರುವೆ. ಇಂತಹ ಮಾತುಗಳನ್ನು ಆಡಬೇಡ ಸುಂದರಿ. ಭಾರ್ಗವನೇ, ರೇಣುಕ, ಈ ಮಾತು ಮಾತನಾಡುವುದು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಪ್ರೀತಿಯಿಂದ ಮಾತನಾಡು. ದೂರ ನಿಂತು ಮಾತಾಡುತ್ತೀರೇ. ಹತ್ತಿರಕ್ಕೆ ಬಂದರೆ ಸುಟ್ಟು ಭಸ್ಮವಾಗಿವೆ. ಎಷ್ಟು ಹೋದರೂ ಚಿಂತೆ ಇಲ್ಲ, ನಾನು ನಿನ್ನ ಪ್ರೀತಿ ಮಾಡುವೆ. ಸಾಧ್ಯವಿಲ್ಲ ರೇಣುಕ. ಭಾರ್ಗವ, ರೇಣುಕ, ಹೇ ಮತ ಹೇಳಿದ ಮಂಕುಸ್ತ್ರೀಯರೇ. ಭಾರ್ಗವನೇ, ಪಾರ್ವತಿಯನ್ನು ಕಾಮಂಗನಾದ ಇಂದ್ರನು ಮಧ್ಯರಾತ್ರಿಯಲ್ಲಿ ಗೋರಿಯಾಗಿ ಕೂಗಿ ಆತನ ನದಿಗೆ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ತೆರೆಗಿಳಿದು ಬಂದು ಪತಿರತಿಯಾದ ಅಹಲ್ಯಾದೇವಿಯನ್ನು ಸೀರೆ ಕೆಡಿಸಲು ಸುಖ ತತ್ತು ಮುನಿಯ ವೇಷವಂತಾಡಿ ತನ್ನ ಕಾಮಂಗತೆಯನ್ನು ಶಾಂತ ಮಾಡಿಕೊಂಡು ಮತ್ತು ಗೌತಮ ಮಹರ್ಷಿಯಿಂದ ಶಾಪಗ್ರಸ್ತನಾಗಿ ಮೈಸೂರು ಯೋಗಗಳನ್ನು ಪಡೆದುಕೊಂಡನು. ಭಾರ್ಗವ, ಅದು ಯಾತಕ್ಕೆ? ಮದನನ ತಾಪ ಇಂದ್ರನ ನೆತ್ತಿಗೇರಿ ನೀಟಾದ ನಾರಿಯರಲ್ಲಿ ಬೆರೆಯುವ ವಿಡ ಪುರುಷನಾದ ಕಾರಣ ತಕ್ಕ ಪ್ರಾಚಿತನು ಮಾಡಿದನು. ಅವನಿಗೆ ನಿಷ್ಠಾವಂತ ಗುಣವಂತ ಪುರುಷನಾಗಿದ್ದರೆ ಅವನಿಗೆ ಏತಕ್ಕೆ ಅಂತ ಅಪಮಾನವಾಗುತ್ತಿತ್ತು. ನೀನು ಜ್ಞಾನ ಸಂಪನ್ನೆಯಂತೆ ನನಗೆ ದುರ್ಬುದ್ಧಿಯ ಉಪದೇಶ ಮಾಡುವೆಯೇ ನಾನೇ ಈ ಮಾತಾಡಲು ಮತ್ತೊಂದು ಸಾರಿ. ಭಾರ್ಗವನೇ, ಭಾರ್ಗವ, ತಪಸ್ಸನ್ನು ಬಿಟ್ಟು ನನ್ನೊಂದಿಗೆ ಸುಖವನ್ನು ಪಟ್ಟನು. ಆತನಿಗಿಂತ ಹೆಚ್ಚಿನವನು ನೀನೇನಲ್ಲ. ರೇಖನನ್ನ ಕಣಿಸಿ ನೋಡು ಎನ್ನ ಮನ.
ಹೇ ನಾರಿ ಸುರ ಸುಂದರಿ, ನಿನ್ನಲ್ಲಿ ಕಪಟ ಮಾಯ ಮೋಹದ ಕೆಟ್ಟ ಬುದ್ಧಿ ದಟ್ಟನಚ್ಚಿದೆ. ಚಂದ್ರನು ಇಂದ್ರನಿಗಿಂತ ಕಾಮಂದನು. ಗುರುಪತ್ನಿಯ ತಾರೆಯನ್ನು ಹೋಲಿಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕು ತರುವನು, 15 ದಿನ ಕತ್ರ ಬಡಿಸುವನು. ಅವನೇ ನಿಷ್ಠಾವಂತನಾಗಿದ್ದರೆ ದೇದೀಪ್ಯಮಾನನಾದ ಸೂರ್ಯನಂತೆ ಪ್ರತಿನಿತ್ಯ ಪ್ರಕಾಶಿಸಿದ್ದನು. ಸ್ತ್ರೀಯನ್ನು ಬಯಸಿದ ಕಾರಣ ಇಂಥ ಅಪಖ್ಯಾತಿ ಎಂಬತ್ತು ತನ್ನ ಭವಿಷ್ಯಕ್ಕೆ ತಾನೇ ಕುಂತಂದುಕೊಂಡನು. ನಿನಗ ಈ ನಿನ್ನ ತಂತ್ರಕ್ಕೆ ಬಲಿಯಾಗುವುದಿಲ್ಲ ಮೂರ್ತಳೆ. ನಿನ್ನ ಮೇಲೆ ಆಸೆ ಇಟ್ಟು ಬಂದಿರುವನು. ನಿನ್ನ ಮೇಲೆ ಪ್ರೀತಿಯಿಂದ ಹೇಳೋಣ. ನನ್ನ ಮೇಲೆ ಪ್ರೀತಿಯಿಂದ ಹೇಳಿದೆಯಲ್ಲ, ಪ್ರೀತಿ ಮಾಡು. ಹಾಗಾದ್ರೆ ಹೋಗೋದು ಸಾಧ್ಯವಿಲ್ಲ ಶ್ರೀ. ಭಾರ್ಗವನೇ, ಏನದ ಸಾಧ್ಯ ಮಾಡಿಕೊ. ಸಾಧ್ಯವಿಲ್ಲ ಭಾರ್ಗವ, ತಪಸ್ಸು ಮಾಡೋದು. ತಪಸ್ಸು ಮುಖ್ಯವೋ ಶ್ರೀಸುಖ ಮುಖ್ಯವೋ? ನನಗೆ ನನ್ನ ತಪಸ್ಯಾಧಿಕ ಸ್ತ್ರೀಗಳೇ. ತಪಸ್ಸು ಮುಖ್ಯ. ಹೌದು ಸ್ತ್ರೀಗಳೇ. ಅಂತ ಶಿವನಿಗೆ ಇಬ್ಬಿಬ್ಬರ ಹೆಂಡತಿ ಇರುವಾಗ ನಿನ್ನಂತವನಿಗೆ ಯಾಕೆ ಬೇಡ? ಅವರೆಲ್ಲ ಲೋಕವನ್ನು ಆಳುವರು ಸ್ತ್ರೀಗಳೇ. ಭಾರ್ಗವ, ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ನಿನ್ನ ಬಳಿಗೆ ಕೇಳಲು ಬಂದಿರುವೆನು. ನಿನಗೆ ಪ್ರೀತಿಯಿಂದಲೇ ಹೇಳಿದನು, ನೀನು ಇಲ್ಲಿಂದ ಹೊರಟು ಹೋಗುತ್ತೇಳಿ. ನನ್ನನ್ನು ಪ್ರೀತಿ ಮಾಡಿದರೆ ನಾನು ಇಲ್ಲಿಂದ ಹೊರಟು ಹೋಗುವೆನು. ಪ್ರಿಯ ಮುಗಿಯುವುದು ನಿಮಗೆ ಕರೆಯ. ಸುಲಭನ ಸ್ತ್ರೀಯರಿ ಎಂಥ ವೈಯಾರಿ. ಹೊತ್ತಾಳೆ ಹಣ ತಕೊಂಡವರು ಮುಂದೆ ಮಕ್ಕಳಿಗೆ 100 ರೂಪಾಯಿನ ಗುಮಾನ್ ಪ್ರಚಾರ ಮಾಡ್ತಾರೆ.
ಮುತ್ತಿನ ಮಜ್ಜಿಯವರ ಪರಶುರಾಮನ ಪಾತ್ರಕ್ಕೆ 201 ರೂಪಾಯಿ. TSJ ಹನುಮಂತ ರೆಡ್ಡಿ ಅವರು ಪರಶುರಾಮನ ಪಾತ್ರಕ್ಕೆ 301 ರೂಪಾಯಿ ನ್ಯಾಯ ಮಾಡಿರ್ತಾರೆ. ಸುರಪ್ಪನ ರಾಣಿ ನೀನಂಥ ಮಾತಿನ ಕಡಿ ಬ್ರಹ್ಮಚರ್ಯ ಹಿಡಿದ ವೈರಾಗಿಯನ್ನು ಅಲ್ಪ ಭೋಗದ ಸುಖಕ್ಕೆ ಮನವೊಲಿಸಿದರೆ ನಿನ್ನ ಮಾತಿಗೆ ಮನ ಗಾರ್ಧಪ್ಪನ ಮೇಲೆ ಹೋಗುವ ಯೋಗ್ಯತೆ ಪಡೆದವನಿಗೆ ಆನೆಯ ಮೇಲೆ ಹೋಗುವ ಯೋಗ್ಯತೆ ಪಡೆದವನಿಗೆ ಗಾರ್ಧಪ್ಪನ ಮೇಲೆ ಹೋಗುವ ಆಸೆ ಪಡುವುದೇ ಅಂತ ಯೋಗ್ಯತೆಯನ್ನು ಪಡೆದು ತಪಸ್ಸಿನಿಂದ ಪರಸ್ಪರ ಹಾಕಿರುವುದಿರುವ ನಾನು ನಿನ್ನಂತ ಅಕ್ಷರಿಗೆ ಮನಸೋಲುವಲ್ಲ ನನ್ನಂತ ಕೆಡಿಸಿಕೊಳ್ಳುವಲ್ಲ. ನೀನು ನಿನ್ನ ಪುರಕ್ಕೆ ಹೊರಡು ಮೇಲಕ ನಿನ್ನ ಮಾತಿಗೆ ಮನಬಡುವುದಿಲ್ಲ ಈ ಮುನಿಕುಲ ಮೇಲಕ ಮುನಿಕುಮಾರನೇ ನನ್ನ ಭಾರ್ಗವ ನೋಡುವುದಿಲ್ಲ ಸ್ತ್ರೀಗಳೇ. ಹೌದು ಸ್ತ್ರೀಗಳೇ, ಪ್ರೀತಿ ಮಾಡು. ನಾನು ತಪಸ್ಸು ಮಾಡಲು ಬಂದಿದ್ದೆ. ಪ್ರೀತಿ ಮಾಡಿದರೆ ತಪಸ್ಸು ಕೂಡ ನಿನಗೆ ಮೆಚ್ಚಿ ವರವನ್ನು ನೀಡುವರು. ನನಗೆ ನನ್ನ ತಪಸ್ಸೆ ಅದಕ್ಕೆ ಭಾರ್ಗವನೇ, ಹಾಗಾದ್ರೆ ಹೇಳುವೇನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಇಂಥ ಯಾವ ಚರಿತ್ರೆ ನಮಗೆ ಹೇಳಬೇಡ ಮೇಡಕ. ನೋಡಿದರೆ ಹೇಗಾಗುತ್ತೆ ನಿನ್ನ ಸುದ್ದಿ ನನಗೆ ಹೇಳಬೇಡ ಮೇಡಕ. ಶಿವನನ್ನು ನೋಡಿದೆ. ಎಲ್ಲಿ ನೋಡಿದೆ? ಶಿವನನ್ನು ನೋಡಿದೆ. ಶಿವನನ್ನು ನೋಡಿದೆ. ಹೌದು ಮೇಡಕ. ನನ್ನನ್ನು ನೋಡುವುದಿಲ್ಲ ಸ್ತ್ರೀಗಳೇ. ಉಲ್ಲಾಸ ಆಗುವುದು. ಅಂತದ್ದು ನನಗೆ ಶಿವನನ್ನು ಮೆಚ್ಚಿಸುವ ಉಲ್ಲಾಸದಲ್ಲಿ ಸ್ತ್ರೀಗಳೇ. ಉಲ್ಲಾಸ ಉಲ್ಲಾಸ ನಿನ್ನ ವೈರಾಗ್ಯವನ್ನು ತಡೆದು ನನ್ನ ಮೇಲೆ ಪ್ರೀತಿಯನ್ನಿಟ್ಟು ರಾಮ ನೋಡು ನನ್ನ ಪ್ರೇಮ. ಭಾರ್ಗವನೇ, ನೀನಿನ್ನು ಸುಮ್ಮನೆ ಬಂದ ದಾರಿ ಹಿಡಿದುಕೊಂಡು ಹಿಂದಕ್ಕೆ ಹೊರಡುವಾಗ ದಟ್ಟವಾಗಿ ಒತ್ತುಕೊಂಡಿದ್ದಾರೆ. ಭಾರ್ಗವ, ನೀನು ಇದೇ ರೀತಿ ಹಠವನ್ನು ಮಾಡಿದರೆ
ನಿನಗೆ ಪಾಪ ಬಂದರೂ ಚಿಂತೆ ಇಲ್ಲ, ಎಲ್ಲ ತಪಸ್ಸಿಗೆ ವಿಘ್ನ ತಂದು ನಿನ್ನ ಬಳಿ ಇಡೀ ಜಗತ್ತಿಗೆ ತೋರ್ಪಡಿಸಿದೆ. ಭಾರ್ಗವ ನನ್ನ ಮೃತ್ತಿಗೆ ಸುಮ್ಮನೆ ನಡೆಯಡಿ ನನಗ ಬಳಿ ಬಳಿ ಸಾರಿಗೆ ಈ ಮೂರ್ಖ ಸ್ತ್ರೀಯರು ಇಲ್ಲಿಂದ ಹೋದರೆ ಅಂದ್ರೆ ಇಲ್ಲೇ ಬಿಟ್ಟು ಹೊಲಾಡಿದರೆ ಇವರ ಭೂತಾಟಿಕೆಗೆ ಬ್ರಹ್ಮಚರ್ಯ ಎಂಬ ಈ ಗಟ್ಟಿ ಮನಸ್ಸು ತರುವುದೇ ಅದು ಎಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಈ ಶಿವಲಿಂಗವನ್ನು ಇಲ್ಲೇ ಪೂಜಿಸಿ ಪರಶಿವನನ್ನು ಪಡೆದುಕೊಂಡಿವೆ. ಈಗಲೇ ಇಲ್ಲೇ ತಪಸ್ಸಿಗೆ ಮುಗಿಸಿಕೊಂಡಿವೆ. ಭಾರ್ಗವ ಮೆಚ್ಚಿದೆ ನಿನ್ನ ದೃಢ ನಿರ್ಧಾರವ. ತರಬೇಕು ನನಗ ನಿನ್ನ ತಪಸ್ಸು ಮಾಡಲು ಬಂದಿರುವೆನು. ಆ ಶಿವನ ಆಜ್ಞೆಯಂತೆ ನಿನ್ನನ್ನು ತಪಸ್ಸು ಮಾಡಲನ್ನು ಕೆಡಿಸಲು ಬಂದಿರುವೆನು. ನೀನೇ ಗೆದ್ದೆ, ನಾನೇ ಸೋತೆ. ಆ ಪರಶಿವನನ್ನು ಮೆಚ್ಚಿಸಿ ತ್ರಿಶೂಲವನ್ನು ವರವಾಗಿ ಪಡೆದು ಆ ಕಾರ್ತವೀರ್ಯನನ್ನು ಸಂಹಾರ ಮಾಡು. ರಾಮ, ಜಗವೇ ಕೊಂಡಾಡಲಿ ನಿನ್ನ ನಾಮ. ನಿನ್ನ ಅಭಿಷ್ಟದಂತಾಗಲಿ ಸ್ತ್ರೀಯರೇ. ಬಳಿ ಬಳಿ ಎಲ್ಲ ತಪಸ್ಸು ಕೆಲಸಲು ಬಂದ ಮೇಲೆ ಹೊರಟು ನಾನಿನ್ನು ಭಕ್ತಿಯಿಂದ ಈಶನ ಒಲಿಸಿ ಪರಿಸುವನ್ನು ಪಡೆದುಕೊಳ್ಳಿದೆ. ಓ ಪರಮೇಶ್ವರ, ಗೌರೀವರ ಪ್ರಸನ್ನನಾಗು. ಎನ್ನ ಮನ ಕೋರಿಕೆಯನ್ನು ಈಡೇರಿಸ ಈಶ ಮಹೇಶ.